ನಮ್ಮ ಮೇಳದ ಸರ್ವ ಕಲಾವಿದರ ಪರವಾಗಿ, ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ಸೇವಾರ್ಥಿಗಳು ಶ್ರೀದೇವರಿಗೆ ಪ್ರೀತ್ಯರ್ಥವಾದ 10 ಸೀರೆಗಳನ್ನು ನೀಡಿರುತ್ತಾರೆ. ಸುಶೀಲ ಆನಂದ್ ಶೆಟ್ಟಿ ಒಂದು ಸೀರೆ, ರೇಣುಕಾ ಪ್ರಕಾಶ್ ಶೆಟ್ಟಿ ಒಂದು ಸೀರೆ, ರೋಹಿತ್ ಮತ್ತು ರಶ್ಮಿಕಾ ಒಂದು ಸೀರೆ, ಲಕ್ಷ್ಮೀ ಕರುಣಾಕರ್ ಶೆಟ್ಟಿ ಒಂದು ಸೀರೆ, ಅರ್ಪಿತಾ ಮತ್ತು ಆರುಷ್ ಒಂದು ಸೀರೆ, ಪೃಥ್ವಿ ಅಶೋಕ್ ಶೆಟ್ಟಿ ಮತ್ತು ಆಕ್ಷನ್ ಒಂದು ಸೀರೆ, ಪ್ರಶ್ವಿ ಆರ್ ಶೆಟ್ಟಿ ಒಂದು ಸೀರೆ, ಪಿಣಕಮ್ಮ ಶೆಟ್ಟಿ ಒಂದು ಸೀರೆ, ನಿತಿನ್ ಶೆಟ್ಟಿ ಒಂದು ಸೀರೆ, ಅಜಾನ್ ಅಂಡ್ ಜಾಹ್ನವಿ ಶೆಟ್ಟಿ ಒಂದು ಸೀರೆ. ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಸೇವೆ ನೀಡಿರುವ ಸೇವಕರಿಗೆ ನಮ್ಮ ಮೇಳದ ಅಧಿದೇವನಾದ ಶ್ರೀ ಮಹಾಗಣಪತಿ ಹಾಗೂ ಪಾಪಗಳನ್ನ ಕಳೆದುಕೊಳ್ಳುವುದಕ್ಕಾಗಿ ಎಲ್ಲೆಲ್ಲಿಂದ ಬಂದಂತಹ ಭಕ್ತಾದಿಗಳು ಹರಿಯುತ್ತಾ ಇರುವಂತಹ ಪರಮ ಪಾವನೆಯಾದಂತಹ ಗಂಗೆಯಲ್ಲಿ ಮಿಂದು ತಮ್ಮಲ್ಲಿರುವಂತಹ ಪಾಪದ ಲೇಪಗಳೆಲ್ಲ ಕಡೆಯಲ್ಲಿ ಎನ್ನುವ ಹಾಗೆ ಪ್ರಾರ್ಥಿಸಿಕೊಂಡು ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ವಿಶ್ವನಾಥನ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಭೂಮಿಯಲ್ಲಿ ಹುಟ್ಟುವುದೇ ಮಾನವನಾಗಿ ಹುಟ್ಟುವುದೇ ಒಂದು ಪುಣ್ಯ. ಅದರಲ್ಲಿಯೂ ಪುಣ್ಯಕ್ಷೇತ್ರವಾದಂತಹ ಕಾಶಿ, ಇದರಲ್ಲಿ ಹುಟ್ಟಬೇಕು ಅಂತ ಆದ್ರೆ ಯೋಗಾನುಯೋಗವೇ ಸರಿ. ಅಷ್ಟು ಮಾತ್ರವೇ ಅಲ್ಲ, ಕಾಶಿಯಲ್ಲಿ ಹುಟ್ಟುವುದು ಮಾತ್ರವಲ್ಲ, ಸುಕೃತದ ಪುಣ್ಯದ ಫಲವಾಗಿ ದೊರೆತದ್ದು ಈ ಕಾಶಿ ಅಧಿಕಾರ. ಹರಿವರ್ಮನ ಮಗನಾದಂತ ನಾನು ಏಕವೀರ ಈ ಕಾಶಿ ಅಧಿಕಾರವನ್ನು ನಂತರ ವಹಿಸಿಕೊಂಡವನಿದ್ದೇನೆ. ಕಾಲ ಕಾಲಕ್ಕೆ ಪ್ರಜೆಗಳಿಗೆ ಯಾವುದು ಬೇಕು ಅದೆಲ್ಲವನ್ನ ಕೊಟ್ಟು ಪಾಲಿಸುವವ ನಾನಿದ್ದೇನೆ. ಓದಗವನ್ನ ಕೊಟ್ಟ ಕ್ಷಣದಲ್ಲಿ ಏಕವೀರನಿಗೆ ಜಯವಾಗಲಿ ಶುಭವಾಗಲಿ ಎನ್ನುವ
ಜಯಘೋಷವನ್ನು ಕೇಳುತ್ತಾ ಇದ್ದ ಹಾಗೆ ಮನಸ್ಸಿಗೆ ಅತಿಯಾದಂತಹ ಆನಂದ ಉಂಟಾಗುತ್ತಾ ಇದೆ. ನಮ್ಮ ಪ್ರಜೆಗಳ ಮುಖವನ್ನ ಕಂಡಾಗ ಮನಸ್ಸಿಗೆ ನೆಮ್ಮದಿಯಾಗಿ ಕೇಳಿದೆ. ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಿಲ್ಲ ಎನ್ನುವ ಹಾಗೆ ಇವರ ಮುಖವನ್ನು ನೋಡಿದಾಗ ಅರ್ಥವಿಸಿಕೊಳ್ಳೋದಕ್ಕೆ ಸಾಧ್ಯ ಉಂಟು. ಇನ್ನು ನಮ್ಮ ಸಭೆಯನ್ನು ನೋಡಿದ ಎಲ್ಲಿಯೂ ಇಲ್ಲದಂತ ವಿಶೇಷವಾದಂತಹ ಸಭೆ ನಮ್ಮ ಕಾಶಿಯ ಸಭೆ. ಯಾಕೆ ಕೇಳಿದ್ರೆ ಧರ್ಮಾತ್ಮರಿದ್ದಾರೆ, ಪಾಂಡಿತ್ಯರಿದ್ದಾರೆ, ಸತ್ಯಾತ್ಮರೆಲ್ಲ ಕಾಶಿ ಅಧಿಕಾರವನ್ನು ನಡೆಸಿಕೊಳ್ಳಬೇಕು ಅಂತ ಅದಕ್ಕೆ ನನ್ನೊಬ್ಬನ ಕಾರಣವೇ ಅಲ್ಲವೇ ಅಲ್ಲ. ನನಗೆ ಸಹಾಯಕರಾಗಿ ಇತ್ಯಾರು ಗೊತ್ತುಂಟ ರಾಜ್ಯದಲ್ಲಿ ಯಾವತ್ತು ಬರಗಾಲ ಎನ್ನುವುದು ಬರುವುದು ಯಾಕೆ ಸಾಧ್ಯವಿಲ್ಲ? ನಮ್ಮಲ್ಲಿರುವಂತಹ ಶಾಸಕರು ನಿಷ್ಠಾವಂತರಾಗಿ ಕಾರ್ಯವನ್ನು ನಡೆಯಾಗಿ ದೇವತೆಗಳು ಮಳೆ ಬೆಳೆಯನ್ನು ಸುರಿಸುವ ಕಾರಣಕ್ಕಾಗಿ ನಮ್ಮ ನಾಡಿನಲ್ಲಿ ಬರಗಾಲ ಎನ್ನುವುದಿಲ್ಲ. ಅದೇ ರೀತಿಯಾಗಿ ಎಲ್ಲಿ ಕೃಷಿ ಎನ್ನುವುದು ಸುಭಿಕ್ಷೆಯಿಂದ ಕೂಡಿರ್ತದೋ ಅಲ್ಲಿ ಯಾವ ಕಾರಣಕ್ಕೂ ಪ್ರಜೆಗಳಿಗಿಲ್ಲ. ಅದೇ ರೀತಿಯಲ್ಲಿ ಓಲಗವನ್ನು ಕೊಟ್ಟ ಕ್ಷಣದಲ್ಲಿ ಮನಸ್ಸಿಗೆ ನೆಮ್ಮದಿಯಾದವರು ಆದ್ರೆ ವಿಶೇಷವಾದಂತ ವಿಚಾರಗಳಿದ್ದ ಯಾವುದು ಅಂತಾದ್ರೆ ಎರಗಿದರು ಸ್ವಾಮಿ ಬರಕೆ ಬಂದೇವು ಕಿರುಕುಳ ಒಡಿಯ ಕಿರುಕುಳ ಒಡಿಯ ಕಿರುಕುಳ ಕಿರುಕುಳ ಹೆಚ್ಚೈತೆ ಮನದೊಳಗೆ ಕಿರುಕುಳ ಹೆಚ್ಚೈತೆ ಮನದೊಳಗೆ ಕಿರುಕುಳ ಹೆಚ್ಚೈತೆ ಮನದೊಳಗೆ ನಮಸ್ಕಾರ ಮಾಡಿಕೊಂಡು ಅವಸರದಿಂದ ಬಂದ್ರಿ. ಹೇಳಿದ್ದೇನೆ ಕೆಲಸವನ್ನು ವಹಿಸುವಾಗಲೇ ನಿಮ್ಮಲ್ಲಿ ಯಾವ ಕಾರಣಕ್ಕೂ ರಗಳೆ ಮಾಡಿಕೊಳ್ಳಬೇಡಿ. ಆರಂಭದಲ್ಲೇ ಎಷ್ಟು ಕಿರುಕುಳ ಮಾಡಿಕೊಂಡ್ರೆ ಮುಂದೆ ಹೇಗೆ ಮಾಡ್ತೀರಿ? ನಾವು ಮನೋರಕ್ಷಣೆ ಮಾಡ್ಕೊಂಡಿದ್ದವ್ರ ಒಂದೊಂದು ರಕ್ಷಣೆಯಲ್ಲಿದ್ದವರು ಒಂದು ಮನದಲ್ಲಿ ವಿರೋಧಿಗಳಿಂದ ಮನದಲ್ಲಿ ಪ್ರಾಣಿಗಳಿಂದ ಕಿರುಕುಳ. ಹೌದಾ? ಹಾಗಾದ್ರೆ ಯಾವ ಯಾವ ಪ್ರಾಣಿಯಿಂದ ಕಿರುಕುಳ? ಕೇಳಿ ಅಡವಿ ಬಂದಾಡೆ ಗಿಡ ಮರ ಮುರಿಯುತ್ತಗೊಂಡು ಅಡವಿ ಮತ್ತಾನೆ 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 ಅಡವಿ ಮತ್ತಾನೆ 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 ಆನೆ 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 ಹಿಂದೆ ಗಿಡ ಮರಗಳ ಮುರಿಯುತ್ತಗೊಂಡು ಗಿಡ ಮರಗಳ ಮರಗಿಡಗಳ ಗಿಡ ಮರಗಳ ಮುರಿಯುತ್ತಗೊಂಡು ಓಡಲು ಓಡಲು ಸಂಕಟ ಎಮ್ಮೊಡಲು ಸಂಕಟ ಸಂಕಟ ಸಂಕಟ
ಬಂದಿದ್ದು ನನ್ನ ಬಳಿ ಬರುದು ಒಟ್ಟಾರೆ ಬೆಂಗಳೂರು ಬಂದು ಮಾತಾಡ್ಲಿಕ್ಕೆ ಆಗಿಲ್ಲ. ಕಬ್ಬಿನ ತೋಟ ಹಾಳಾಯ್ತು. ಅದು ಪಾಲಿಗಾಯ್ತು. ಕಬ್ಬು ಒಂದೇ ಇರುವುದಾ? ಗಂಟೆಗಂಟು ಪಾಸ್ ಬಂದಿದ್ದವರು ನಾವೇ. ಒಂದು 4-5 ಜಾತಿ ಗಡ್ಡಿ ಬಾಸಿ ಕೊಡಿನೆ. ಯಾವ ಗಡ್ಡೆ? ಒಂದು ಈ ಗಡ್ಡಿ, ಒಂದು ಈ ಗಡ್ಡಿ, ಒಂದು ಈ ಗಡ್ಡಿ, ಒಂದು ಈ ಗಡ್ಡಿ ಬನ್ನಿ. ನೀವು ಅಭಿನಯದ ಹೇಳಿದ್ರೆ ನನಗೆ ಅಲ್ಲ, ಅರ್ಥ ಆಗ್ತದೆ. ಹೌದಾ? ಇದು ಸೂರಣ್ಣ ಗಡ್ಡಿ. ಸುವರ್ಣ ಗಡ್ಡೆ. ಹೌದಾ? ಇದು ಗಣಸು ಗಡ್ಡಿ. ಏ, ಮೆಣಸು. ಹೌದಾ? ಇದು ಆಲೂ ಗಡ್ಡಿ. ಆಲೂಗಡ್ಡೆ. ಇದು ಸಾಂಬ್ರಾಣಿ. ಸಾಂಬ್ರಾಣಿ ಎಲ್ಲ ಬೆಳೆಸ್ತೇವೆ. ಹೌದು. ಸರಿ. ರಾಯ್ಡೆ. ಓ. ಅದಕ್ಕೆ ಬರುವುದು ಯಾವುದು? ರಾಯ್ಡೆ ಹೊಂದಿ. ಅಲ್ಲದೆ ರಾಯ್ಡೆ ಅಲ್ಲಿ ಹೊಂದಿ. ಅಲ್ಲಿ ಹಂದಿಗಳು. ಹೌದಾ? ಅದಕ್ಕೊಂದು ಮಾಡುವುದೇನು? ಏನ್ ಮಾಡುದು? ಒಂದು ಬಾಯಲ್ಲಿ ಎರಡು ಕೋರಿಯಾ? ಕೋರೆ. ಆ ಕೋರಿಯಿಂದ ಏರಿ ಮೇಲೆ ಜೇನಾಕು. ಎಷ್ಟಾಕು? ಎರೆ. ಹೌದೌದು. ಹಾ. ಕಟ್ಟೆ ಗಂಟಲ್ಲ ಮೇಲ್ಗಳು. ಹಾ. ನೆಪ 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 ತಿನ್ನು. ಕಟ್ಟೆ ಗಂಟು ಪೂರ್ಣ ಅವ್ರಿಗೆ ಪಾನಿಯಾಗಿ. ಹಾಗಾದ್ರೆ ತೂಕದಿಂದ ಹಾಳಾಯ್ತು. ಅವರು ಸುಂಕರಿಂದ ಹೋಯ್ತು. ಇವರೆಲ್ಲ ಏನ್ ಬೆಳೆಸ್ಕೊಂಡು? ಅವರು ಬಾಳಿಕೋಟೆ ಬಳಸ್ಕೊಂಡಿದ್ದವ್ರು ಅವರು ಹೇಳಿ ಅಂತ ಕೇಳಿ ಬನ್ನಿ. ಬಾಳೆ ತೋಟ ಬೆಳೆಸಿದೆ ಒಡೆ. ಹೌದಾ? ಅಲ್ಲಿ ಮಂಗಗಳ ಅಲ್ಲ ಬಾಳಿಕೋಟೆ ಬಳಸುತ್ತೇನೋ ಬನ್ನಿನೇ. ಒಂದೊಂದು ಬಾಳಿಕಾಯಿ ಅಂತೇಳಿ ಹೇಳಿದ್ರೆ ಹೌದೇ ಅದಕ್ಕೊಂದು ಮಾಡುದೇ ಬನ್ನಿ. 4-5 ಜಾತಿ ಬಾಳಿ ಬರ್ತಿರ್ತಾವ. ಮೈಸೂರು ಬಾಳಿ, ಬಟ್ಟಿ ಬಾಳಿ, ಕೊಳ್ಬಾಳಿ, ಮುಟ್ಬಾಳಿ, ಮತ್ತೆ ಒಂದು ಶಾನ್ ಬಾಳಿ. ಆಗ ಶಾನ್ ಬಾಳಿ ನಿಂತು ಅನ್ನು ಒಳ್ಳೆದಿತ್ತು. ಅದಕ್ಕೆ ಮತ್ತೆ ಶಾನ್ ಬಾಳಿ ತಿಂದು ಅದಕ್ಕೊಂದು ಮಾಡುದೇನು ಈಗ ಆಣಿ 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 ಎಷ್ಟು ನಿಮ್ಮೊಳಗೆ? ಅದಲ್ಲ ಬನ್ನಿ ಆಣಿ ಆನೆ. ನೋಡುವುದಕ್ಕೆ ಪಂಚಾಯತ್ ಉಂಟು. ಬಾಲ ಮಾತ್ರ 2ಕ್ಕೆ. ಹಿಂದು ಬಾಲ, ಮುಂದು ಬಾಲ. ಏನು ಬಾಲ? ಮುಂದು ಬಾಲ. ಹೌದಾ? ಹಿಂದೆ ಹಿಂದು ಬಾಲ, ಮುಂದು ಬಾಲ ಎರಡು ಉಂಟು. ಹಿಂದೆ ಮುಂದೆ ಬಾಲ ಉಂಟು, ಹಿಂದೆ ಬಾಲ ಉಂಟು. ಹಿಂದು ಬಾಲ ಉಂಟು. ಯಾವ ರೀತಿ? ಆ ಹಿಂದಿನಲ್ಲಿ ಏನು ಕೆಲಸ ಇಲ್ಲ. ಕೆಲಸ ಪೂರ್ಣ ಮುಂದೆ ಹುಡುಗಿ ಹುಳೆಲ್ಲ ಕೆಲಸ. ಏ, ಸೊಂಡಿಲು. ಹೌದು. ಮುಂದೆ ಬಾಲ ಅಲ್ಲ, ಸೊಂಡಿಲು. ಅದೇ 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 ಮಾಡುವುದೇನು? ಏನು? ಬಾಳೆಯನ್ನ ಬಾಳಿ ಏನೂ ಇಲ್ಲ. ಮತದಾನಗಳಿಂದ ಹಾಳಾಯ್ತು. ಹೌದು. ಹಾಗಾದ್ರೆ ಮಾತಾಡ್ತೀಯ? ನೀವು ನಾನೇ ಹೇಳಿದ್ದೆ. ಹೌದು. ಆಸ್ಥಾನಕ್ಕೆ ಬರುವಾಗ, ಶಾಸ್ತ್ರಾಂಗ ಬರುವಾಗ, ಗರ್ಭಿಣಿ ಸ್ತ್ರೀಯರನ್ನು ನೋಡುವುದಕ್ಕೆ ಹೋಗುವಾಗ, ಶಿಶುಗಳನ್ನು ನೋಡುವುದಕ್ಕೆ ಹೋಗುವಾಗ ಹೊರಿಗೆಯಲ್ಲಿ ಹೋಗಬಾರದು. ಹಾ. ರಿಕ್ತಾಸ್ತರಾಗಿ ಯಾಕೆ ಬಂದ್ರಿ? ದೇವರಿಗೆ ಹುಗ್ಗಿ ಮುಚ್ಚಿಗಳಿಲ್ಲ ಲೆಕ್ಕ ಸಂಖ್ಯೆವಿಲ್ಲ ಬಂದೆ ಹುಗ್ಗಿನಿಂದ ಕುಗ್ಗಿ ತಿನ್ನು ಕೋರೆ. ಹುಗ್ಗಿ ಮುಚ್ಚಿಗಳಿಲ್ಲ ಆಸ್ಥಾನದ ಚಾವಡಿಗೆ ಬರುವಾಗ, ಗರ್ಭಿಣಿ ಸ್ತ್ರೀಯರನ್ನು ನೋಡುವುದಕ್ಕೆ ಹೋಗುವಾಗ. ಬರಿಗಾಲಲ್ಲಿ ಬಂದ್ಯಾ? ರಿಕ್ತಾಸ್ತರಾಗಿ ಬರಿಗೈಯಲ್ಲಿ ಬರಬಾರದು ಅಂತ ಹೇಳಿದ್ದಾರೆ. ಏನು ಯಾಕೆ ತರಲಿ? ಪಕ್ಷಿ. ಸಾವಿರ ಗಟ್ಟಲೆ ಹೆಣ್ಣು ಕೂಡಿಕೊಂಡು ಬರುವ. ನಾವು ಜಾತಿ ಚಪ್ಪಲಿ ಹಾಕಿ ನೋಡ್ತಿದ್ದವ್ರ. ಒಳ್ಳೆಯ ಬಂದು ಮಾಡುತ್ತೇನು
ಪಾತ್ರದಲ್ಲಿ ಎದ್ದು ಎದ್ದಿದಾಗ ಕಾಲಲ್ಲಿ ಕಟ್ಟಿಗೆ ತುರ್ಬಾರಿಲ್ವಾ ಹಾಕಿದಾಗ ಪೂರ್ಣ ಹಾಳಾಗಿ ಹೋಗುದು. ಆಮೇಲೆ ನಮ್ಮ ಪಕ್ಕ ಹೀಗೆ ಹೋಗಿದೆ. ಓ ಜಿಯಾ ಏನ್ ಮಾಡ್ತೀರಿ? ಜೀಯಗಳ ಪಕ್ಷಿಗಳ ಭೋರಿ ಕಾಯಲೆಂಬಿಂದ ಸದನವೋ ಜೀಯ ಮೃಗ ಮಗಗಳ ಭಾದಿ ಎಮ್ಮಿನ ಕಾಯಲಗಳವೋ ದೊರೆರ ಚಿತ್ತೈಸುವ ರೀತಿನಗೆ ಆ ಓ ಜಿಯಾ ಜಿಯಾ ಜಗಪಕ್ಷಿಗಳ ಮಾತ ಕಾಯಿ ಹಾಳು ಮಾಡಿನೆ ನಮ್ಮಿಂದ ಕಾಯಲು ನಿಮ್ಮಿಂದ ಸದಳ ಓ ದೊರೆಯ ನೀವು ಒಳ್ಳೆಯವರಿಗೊಂದು ಚಿಪ್ಪಟ್ಟು ನಾವು ಇಲ್ಲಿ ಇರ್ತೇವೆ. ಚಿತ್ತೈಸು. ನೀವು ಒಮ್ಮೆ ಮಾತ್ರ ಹೋದ್ರೆ ಬೆಟ್ಟಿ ಕಟ್ಟು ಹೊರಟೋಗ್ತೇವೆ ನಾವು. ಚಿಂತೆ ಮಾಡ್ತಾ ಇದ್ದೀರಿ? ಹಿಡ್ಕೊಂಡು ಬಿಡಿ ಅಂತ ಹೇಳಿದಲ್ಲ, ಮತ್ಯಾವ್ದು ಹೋಗಿದೆ? ಮೂರು ಬಿಡಿ ಅಂತ ಹೇಳಿದಲ್ಲ. ಮತ್ಯಾವ್ದು? ಚಿಂತೆ ಬಿಡಿ. ಹಾ ನಿಮ್ಮಲ್ಲಿ ಉದಿರಂತ ಚಿಂತ ಅದೇನಕ್ಕೆ ತಗೊಳ್ಳಿ. ಹಾ ಅಲ್ಲಿ ನಿಮಗೆ ವನ್ಯ ಮೃಗಗಳಿಂದ ಹಾವಳಿ ಉಂಟಾಗಿ ಹಾ. ದುಷ್ಟ ಪ್ರಾಣಿಗಳನ್ನ ತಡೆದು ಹಾ. ನಿಮಗೆ ರಕ್ಷಣೆಯನ್ನು ನೀಡಬೇಕಾದ ನನ್ನ ಆದ್ಯ ಕರ್ತವ್ಯ. ಹಾ. ಹಾಗಾಗಿ ಎಲ್ಲರಿಗಾಗಿ ಬರ್ತೇನೆ. ಹಾ. ದುಷ್ಟ ಮೃಗಗಳನ್ನೆಲ್ಲ ಬಡಿದೋಡಿಸಿ ಹಾ. ನಿಮಗೆ ರಕ್ಷಣೆಯನ್ನು ನಾನು ನೀಡ್ತೇನೆ. ಹೌದೇ ಹಾಗಾದ್ರೆ ಹೋಗಬೇಕು ಅಂತ ಆದ್ರೆ ಹೋಗ್ಬೇಕು. ಹೀಗೆ ಹೋಗುದಾ? ಈಗ ಹೋಗಿ ಆಗ್ತದಾ? ಆಗುದಿಲ್ಲ. ಭೇಟಿ ಆಗ್ತದಾ? ಬೇಟೆ ಆಗುದಿಲ್ಲ. ಆಗುದಿಲ್ಲ. ಆಗ್ಬೇಕು ಅಂತ ಆದ್ರೆ ಹಾ. ನಮ್ಮಲ್ಲಿ 4 ಪಂಗಡದವರಿದ್ದಾರೆ. ಹೌದು ವ್ಯಾಧರು, ಶಬರರು, ಕುಳಿಂದರು. ಯಾವ್ದು ಶಬ್ದ ಕೂರ್ತಿಂಬರು ಏ, ವ್ಯಾಧರು, ಶಬರರು, ಕುಳಿಂದರು, ಕಿರಾತ. ಹೌದಲ್ಲದೆ ಈ 4 ವರ್ಗದವರನ್ನು ಕೂಡಿಕೊಳ್ಳಿ. ಹಾ. ಇನ್ನು ಹಾ. ಅಗತ್ಯವಾಗಿ ಆಯುಧಗಳು ಬೇಕು. ಆಯ್ತದೆ ಯಾವ್ದೆಲ್ಲ ಉಂಟು? ಯಾವ್ದು ನೀ ಯಾವ್ದಾದ್ರು ಹಿಡ್ಕೊಂತೀಯ? ನಾನು ಈಟಿ, ಕಟಾರಿ. ಹಾ ಈಟಿ ಕೊಟಾರಿ ಹಿಡ್ಕೊ. ಹಾ. ಮತ್ತೆ ಯಾವ್ದು ಹಿಡ್ಕೊಂತೀಯ? ಅವನನ್ನು ಮೊದಲು ಹಿಡ್ಕೊ. ಹಾ? ಈಟಿ ಕಟಾರಿ ಬರ್ತಿ ಹಾ. ಬಂದೂಕ ಹಾ. ಕಡಗತ್ತಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಎಲ್ಲ ನಾ ಹಿಡ್ಕೊಂತೀವಿ ಅವರಿಗೆ. ನಿನ್ನ ಲೆಕ್ಕ ಮಾಡುವುದಾಯ್ತು ನೀನು. ನಿನ್ನ ಲೆಕ್ಕ ಮಾಡು ತಿಂಗಳು ಒಂದು ಮುಖ ಕಡಿತಕ್ಕೆ. ಏ, ಸೋಮರ. ಹೌದು. ದೊಡ್ಡ ಆಯುಧ. ಕಡ್ಡಾಯಿಲ್ಲ ಸರಿ. ಮುಂದಿಗೆ ಒಟ್ಟು ಅವ್ನು ಹಿಡ್ಕೊಂತ. ಯಾವುದುಂಟು? ಜಾಲ ಜೂಲ ಅಂಡ ಹಾ. ಕೊರಿಯ ಹಾ. ಮುಂಡ್ಬಾಲ ದಂಡು ಮುಂದುವರೆದು ಹುಲಿಯಣ್ಣ. ಹೌದಾ? ಹೌದೌದು ಹಾ. ಹೌದು ಪಿರಾಣಿ ಬೆನ್ಬಿಟ್ಟು ಓಡು ಎತ್ತಿನ ಕೈಯ ಹೌದಾ? ಮುಂದೆ ಬಾಲ ಇಲ್ಲ ಅವ್ನಿಗೆ ಉಂಟೆ ಅವನು ಸಾಕಿದ್ದಲ್ಲ. ಅವನ ಸಾಕು ಬಾಲ ಕೊಡ್ಲಿಲ್ಲ. ಕೇಳ್ಬೇಕಲ್ಲ. ಇನ್ನು ಹಾ. ಬಲೆ. ಬಲೆ ಹಾ. 6 ಬಲೆ 20 ಬಲೆ 10 ಬಲೆ 30 ಬಲೆ ಇದನ್ನೆಲ್ಲ ಹಿಡ್ಕೊಂತೀನಿ ನಾನು ಹಿಡ್ಕೊಂತೀನಿ ನೋಡಿ. ಹೌದಾ? ಹೌದು. ಹಾಗಾದ್ರೆ ತಡೆ ಯಾಕೆ? ಹೌದು. ನಡೆಯೋ.
ಬದಿಯಲ್ಲಿ ಕುಳಿತಷ್ಟೊತ್ತಿಗೆ ಹಾ. ಹೊಂದಿ ಬಂತ. ಅಂದಿ ಹೌದಾ? ಏನ್ ಮಾಡಿದೆ? ನಾನು ಬಂದೂಕ ಹಿಡ್ಕೊಂಡು ಹೋಗಿದ್ನ. ಹೌದ್ಯಾ? ನೋಡಿದ ತಕ್ಷಣ ಕುಟುಂಬನ್ಸಿನ ಅಲ್ಲೇ ಬಿಟ್ಟ. ಹಾ. ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಹಾ. ಎದ್ದು ಮತ್ತೆ ಓಡ್ಲಿಕ್ಕೆ ಶುರು ಮಾಡಿ. ಓಡಿತು. ಹಾ, ಹಾ. ಓಡಿ 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 ಮರ ಏರ್ಲಿಕ್ಕೆ ಪ್ರಾರಂಭ ಮಾಡಿ. ಅಂದಿ ಮರ ಏರ್ಲಿಕ್ಕೆ ಪ್ರಾರಂಭ ಮಾಡಿ. ಆಯ್ತು. ಮರ ಏರುವಷ್ಟೊತ್ತಿಗೆ ಹಾ. ಹಾಗೆ ಬಾಲ ಕೈ ಹಾಕಿ ಗಿರಿ 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 ತಿರ್ಸಿದೆ. ನ್ಯಾಲಕ್ಕೆ ಅಪ್ಪಳಿಸಿದೆ. ಸಾಯುವಾಗ ಚೀಟಿ ಅಂತ ಸತಿ ಕೊಡಿ ಶಾಣೆಲ್ಲ ಇಟ್ಕೊಂಡು ಹೊಂದಿ ವಾರಿ ಕಣಿ ನೀನು ಹೊಡೆದದ್ದು ಎಂತದ್ದು? ಹಿಂದಿನ ಕಾಲ ನಿಮ್ಗೆ ನ್ಯಾಯ ಕುಂಟವರಿಗೆ ಓಡು ಕುಂಟವರಿಗೆ ನಿನಗೆ? ಗಾಡಿಗ ಎತ್ತಿ ಕಣ್ಣು ನೋಡಿದಾಗ ಏನು ಸಿಗಲ್ಲ ಅವ್ರಿಗೆ ತಿಳ್ಕೊಡು ಏ, ಹೋಗ್ಬಿಟ್ಟು ಎತ್ತಿ ನೋಡಿ ನೀನು ಹೊಡೆದದ್ದು ಎಂತದ್ದು? ಹೊಂದಿ ಕಾಂಗ್ರೆಲ್ಲ ವಾಡಿನೇ. ಅಂದಿ ಅಲ್ಲ, ಹಾ ಅದು ಹೆಗ್ಗಣ, ಹಾ ಮೂಷಿಕ. ಅದು ನನಗೆ ಸಿಗ್ಬೇಕಾ? ಇದು ಮ್ಯೂಸಿಕ್ನ ಇದೆ. ಹೌದು. ಹಾ ನಂಗೆ ಅದನ್ನು ಹೊಡೆದ ಕಾರಣಕ್ಕಾಗಿ ಹಾ. ನಿನಗೊಂದು ಬಿರುದನ ಕೊಡ್ತೇನೆ. ಯಾವ್ದು ಓಡಿನ? ಇಂದಿನಿಂದ ನೀನು ಹಾ. ಮೂಷಿಕಾಂತಕ. ಎಷ್ಟೊತ್ತಿಗೂ ಮ್ಯೂಸಿಕ್ ಅಂತ ಜೊತೆ ಮ್ಯೂಸಿಕ್ ಅಂತ ಮೂಷಿಕಾಂತಕ. ಸುಮ್ಮನೆ ತಮಾಷೆ ಮಾಡು. ಒಳ್ಳೆ ಬಿರು. ಹೆಪ್ಪಿನ ಅಂತಕ. ಹಾ. ಅದು ನೀ ಹೇಳ್ಕೊಂತಿರ್ಬೋದಾ? ಅದು ನಿನಗೆ ಬೇಕಪ್ಪ ಎಷ್ಟು ಅಷ್ಟು ತಕೊಂಡು ಮುಚ್ಚಿ ಹಾಕೋದು ಬಿಟ್ಕೊಂಡೆ ನಾನು ಕಡು ಹೋಗಿ ಒಟ್ಟಲ್ಲ ಫೋನ್ ಹೇಗೆ ನಂಗೆ ಕೊಟ್ಟು ನಿನ್ನನ್ನ ಒಂದು ಜೊತೆನೆ ಕರ್ಕೊಂಡು ಹೋಗ್ತೇನೆ. ಇರ್ಲಿ ಬಿಡಿ. ಹಾ ಇರ್ಲಿ ಇರ್ಲಿ 3 ದಿಕ್ಕಿನ ಬೇಟೆಯನ್ನು ಆಡಿದ್ದೇವೆ. ಹಾ. ಇನ್ನು ಉಳಿದದ್ದು 1 ದಿಕ್ಕಿನ ಬೇಟೆ. ಒಂದು ದಿಕ್ಕಿನ ಬೇಟೆ ಮಾಡೋಣವೇ? ಆಡ್ಲಿಕ್ಕೆ ಆಗುದಿಲ್ಲ ಒಡಿನ ಮುಖ ನೋಡಿ ಮುಖದಲ್ಲೆಲ್ಲ ಬೇರೆ ಬಂತೀಗ. ಮರದ ಬುಡದಲ್ಲಿ ಎಂತದ್ದು? ಅಲ್ಲ ಅಲ್ಲ ಇದೆ ಇದೆ ಬೆವರು ಬಂದಿದೆ. ಹೌದಾ? ಹ್ಮ್. ಮಳೆಗಾಲ ಭಾಸ್ಕರ್ ನೆತ್ತಿ ಸುಡ್ತಾ ಇದ್ದ. ಭಗವಾನ್ ಭಾಸ್ಕರ. ಹಾ. ಹ್ಮ್. ಈಗ ನಮ್ಗೆ ಆಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ನಮ್ಗೆ ಅಗತ್ಯ ವಿಶ್ರಾಂತಿ ಬೇಕು. ವಿಶ್ರಾಂತಿ ಅಗತ್ಯವಾಗಿದೆ. ಹೌದು. ತಡ ಮಾಡುವುದಲ್ಲ. ಹಾ. ಕೈಕಾಲು ಮುಖವನ್ನು ತೊಳೆದು ತೊಳೆದು ಮಧ್ಯಾಹ್ನವನ್ನು ಊಟ ಮಾಡಿ ವಿಶ್ರಾಂತಿಯನ್ನು ಪಡೆದು ಮತ್ತೊಂದು ಬೇಟೆ ಮಾಡಿ. ಯಾಕಿಲ್ಲ ಸಂತೋಷ? ಏನು ಕಳಹೀನವಾದಂತ ಈ ಮುಖ. ಏನಾಯ್ತು ನಿನ್ಗೆ ಇವತ್ತು? ನನಗೆ ತಿಳಿಯುವುದೇ ಬೇಸರ. ಮತ್ತೆ ನಿನಗೆ ಈ ಪರಿಸರ ಇವತ್ತು ಕಾಡುತ್ತಾ ಇದೆ. ಯಾಕೆ ಸುಮ್ಮನೆ ಇಲ್ಲೇ ಇರಬೇಕು? ಆಚೆ ಈಚೆ ಹೋಗುತ್ತಾ ಇದ್ರೆ ಪರಿಸರ ಬದಲಾಗುತ್ತಾ ಇದ್ರೆ ಯಾವತ್ತೂ ಬೇಸರ ಆಗಬೇಕು. ಇದು ನಿಜವಾಗಿ ಹಾಗೆ ಆದ್ರೂ ಕೂಡ ಸುಮ್ಮನೆ ಮನೆಯಲ್ಲಿ ಇರುವುದು. ನಮಗೆ ಹೋಗೋದಕ್ಕೆ ಆಚೆ ಈಚೆ ಅಂತೇನೆ ಸ್ಥಳಕ್ಕೇನು ಬರಗಾಲ ಇಲ್ಲ. ಹಾಗಾದ್ರೆ ಎಲ್ಲರೂ ಹಾಗೆ ಎಲ್ಲೆಲ್ಲಿಯೂ ನಮಗೆ ತಿರುಗುವುದಕ್ಕೆ ಸಾಧ್ಯವಂತ ಹೇಳು. ತಿರುಗಬೇಕು, ಹೋಗಬೇಕು. ನಮಗೂ ಸೀಮಿತವಾದಂತ ಒಂದು ಸ್ಥಳ ಇರುತ್ತದೆ. ಅಲ್ಲಿ ಅದೇ ಹೋಗುವುದಕ್ಕೊಂದು ಕಾರಣಗಳಿರುತ್ತದೆ. ಉಳಿದವರ ಹಾಗೆ ಕಾರಣ ಇಲ್ಲದೆ ಎಲ್ಲಿಗೋ ಹೇಗೋ ಏನು ಅಂತ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮಗೆ ಬಂದ ಈ ಬೇಸರವನ್ನು ದೂರೀಕರಿಸಿಕೊಳ್ಳುವುದಕ್ಕೆ ಮಾರ್ಗ ಉಂಟು. ನಾನು ಕಂಡುಕೊಂಡಿದ್ದೇನೆ. ಅದೇನು ಗೊತ್ತೇನೆ? ನಮಗೆ ಏನೇ ಆಗ್ಲಿ ಎಲ್ಲಿಗೆ ಹೋಗ್ಬೇಕಂತ ಮನಸ್ಸುಂಟು ಹೇಳಿಕೊಳ್ಳೋದಕ್ಕೆ ಮನೆಗೆ ಹಾಡಕ್ಕೆ ಹೋಗ್ಬೇಕು. ಅಪ್ಪಯ್ಯ ನಾವು ಹೋಗಿ ಬರ್ತೇವೆ. ಮಧ್ಯಾಹ್ನ ಹೇಳ್ಬೇಕೆಲ್ಲ ಕೇಳಬೇಕಾಗಿಲ್ಲ. ಮನೆಯಲ್ಲಿ ತಂದೆ ತಾಯಿ ಇಬ್ಬರನ್ನು ಕೇಳಿದ ಆಯ್ತು. ಅಪ್ಪಯ್ಯನ ಒಪ್ಪಿಗೆ ಸಿಕ್ಕಿತ. ನಾವು ದೊಡ್ಡ ಹುಲಿ ಹೌದಲ್ಲ? ಕೇಳಬೇಕಾದ ತಂದೆ ರೈತರಲ್ಲಿ ಕೇಳಿದಾಗ ಯೋಚನೆ ಮಾಡಲಿಲ್ಲ. ಮಗಳೇ ಏನಾಗಲಿ ಹೋಗಿಲ್ಲ. ಹೌದು. ಅದಕ್ಕೆ ನಾಳೆ ಇವತ್ತು ಮನೆ ಬಿಡುವಾಗ ಆಲೋಚನೆ ಮಾಡಿ. ಹೌದು. ಬಿಟ್ಟು ಅದು ಹೋಗಬೇಕಲ್ಲ ನೀನು? ಮನೆ ಬಿಟ್ಟು ಮತ್ತೆ ನೀನು ಮಾಡ್ತೀಯಲ್ಲ? ನೀನು ಸಿದ್ಧವಾಗಿದ್ದೆ, ಕಾಲು ಇಟ್ಕೊಂಡಿದ್ದೆ. ಹೋಗೋಣ
ಹೋಗುವ ತದಿಂ ತಂ ತದೈತಂ ತದಿಂ ತಂ ತದೈತಂ ತದಿಂ ತಂ ತದೈತಂ ವನದ ಸ್ವಭಾಗ ವನದ ಸ್ವಭಾಗ ಈ ವನದ ಸೊಗಸು ಈ ವನದ ಸೊಗಸು ವನದ ಸೊಗಸ ಇನ್ನೆನಿತು ಸುಂದರ ಇನ್ನೆನಿತು ವೈಭವ ಸಂಭ್ರಮ ವೈಭವ ಸಂಭ್ರಮ ವೈಭವ ರಮ್ಯ ಮನೋಹರ ಮನೋಹರ ನಯನ ಮನೋಹರ ರಮ್ಯ ಮನೋಹರ ಮೇಘಮಾಲೆ
ನಗಿಸುವುದು ನಮ್ಮ ಮೈಮನ ನವಿಲೇರಿಸುವುದೇನು ಕೋಗಿಲೆ ಗಾಯನ ಅಪ್ಪ ಅಪ್ಪ ಒಂದು ಕೋಗಿಲೆ ಹಾಡುವುದಿದ್ರೆ ಕೆಲವರೆಲ್ಲ ಹೇಳುದುಂಟು ಕೋಗಿಲೆ ಕೂಗುತ್ತದೆ ರಾಗವನ್ನು ಎಲ್ಲ ತಾಳ ಈ ಪಂಚಮದಲ್ಲಿ ಹಾಡಿದೆ ಹಾಗೆ ಈ ಕೋಗಿಲೆಯ ಸ್ವರ ಪಂಚಮ ಅದಕ್ಕೆ ಅದು ಪಂಚಮದಲ್ಲಿ ಹಾಡುವುದು ಈ ಕೋಗಿಲೆ ಹಾಡು ಅಂತ ಹೇಳಿದ್ರೆ ಅಪ್ಪ ಹೌದಲ್ಲ ಯಾರು ಕುಳಿತುಕೊಳ್ಳಿಕ್ಕಿಲ್ಲ ಕುಳಿತುಕೊಳ್ಳಿಕ್ಕ ಮನಸ್ಸು ಬರುವುದಿಲ್ಲ ನೋಡು ಅಷ್ಟು ಕುಣಿನೇ ಕಲಿಸ್ತದೆ ನಾನು ಗಮನಿಸಲಿಲ್ಲ ನೋಡ್ತೇನೆ ಆ ಹೊಳೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಮುಳುಗುತ್ತಾ ಮುಳುಗುತ್ತಾ ಇದ್ದಾರೆ ಸ್ವಲ್ಪ ಈಜುವುದಕ್ಕೆ ಗೊತ್ತಿಲ್ಲ ಅಂತ ಕಾಣ್ತದೆ ಈಗಲೂ ಇನ್ನೊಂದು ಕಡೆಯಲ್ಲಿ ಮುಳುಗಿ ಸತ್ತೇ ಹೋಗುತ್ತಾರೆ ಏನ್ ಮಾಡುತ್ತೆ ಸತ್ತು ಹೋಗ್ತಾನಲ್ಲ ಹಾಗಾದ್ರೆ ಇವರ ಪರಿಚಯವನ್ನು ಕೇಳಲಿ. ಹಾಗಾಗಿ ಇವುಗಳಲ್ಲೇ ಕೇಳುವುದು ಒಳ್ಳೆ. ಓ ತರುಣಿ, ಕೆಲವೇ ಸಮವಾಗಿ ನಿಲ್ಲೆಲ್ಲಿ ಕನಕಾಂಗಿಯೇ
ಕರೆದು ಮಕ್ಕಳೇ ಹೇಗೂ ಕರೀಬಹುದಲ್ವ? ಬೇಗ ಕರಿಬಹುದು. ಕರೆದದ್ದು ಯಾವುದು ಅಂತ ಆದ್ರೆ ಆಕ್ಷೇಪ ಅಲ್ಲ. ಆದ್ರೆ ಸೌಂದರ್ಯವತಿ ಆದಂತ ನಿನ್ನನ್ನ ಕಂಡಾಗ ಮಾತಾಡಿಸಬೇಕು ಅಂತ ತೀರ್ಮಾನ ಮಾಡಿದ್ದೆ. ಓದೋದಲ್ಲಿ ಹೆಣ್ಮಕ್ಳನ್ನು ಮಾತಾಡಿಸುವ ಅಭ್ಯಾಸ ಅಲ್ಲ. ನಾನು ಹಾಗೆ ಹೇಳಲಿಲ್ಲ. ಆದ್ರೂ ಕೇಳಿಸಿಕೊಳ್ಬಾರ್ದಲ್ಲ. ನೀವು ಯಾಕೆ ಹಾಗೆ ಹೇಳಿದ್ದು? ಅಂದ್ರೆ ಕೆಲವು ಹೆಣ್ಮಕ್ಳನ್ನು ಮಾತಾಡಿಸುವಾಗ ಸ್ವಲ್ಪ ಅಂಜಿಕೆ ಬೇಕಾಗ್ತದೆ, ಯೋಚನೆ ಮಾಡಬೇಕಾಗ್ತದೆ. ನನಗೆ ಅನುಭವವಾದವರಿಗೆ ಹಾಗೆ ಆಗ್ತದೆ. ಅಂದ್ರೆ ನನಗೆ ಅನುಭವ ಇಲ್ಲ, ಅದಕ್ಕಾಗಿ ಸ್ವಲ್ಪ ಮಾತಾಡೋದಕ್ಕೆ ಸ್ವಲ್ಪ ತೊಡಗ. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ನೀನ್ ಯಾರು? ಈ ಜಲದಲ್ಲಿ ಸಾಯುವಂತ ನನ್ನನ್ನ ಕಾಪಾಡಿದಂತ ನಿನ್ನ ಹೆಸರೇನು? ಸೌಂದರ್ಯವತಿ ಅಂತ ಸ್ತ್ರೀಯರ ಮಧ್ಯದಲ್ಲಿ ನೀನಿದೆಯಲ್ಲ, ಈ ರೂಪಗೋಪು ಅಂತ ಹೆಸರೇನು? ನೋಡಿದ್ರೆ ಒಂದು ನಾಡಿನ ಅಧಿಕಾರಿಯ ಮಗಳ ಹಾಗೆ ಕಾಣುತ್ತಾ ಇದ್ದೆ. ಹಾಗಾದ್ರೆ ನೀನು ಯಾವ ನಾಡಿನ? ಎಲ್ಲ ವಿಚಾರವನ್ನು ಹೇಳಿದ್ರೆ ಪ್ರಿಯ ಶುಭವಾಗಲಿ. ನೀನ್ ಯಾರು, ನಿನ್ನ ಊರು ಯಾವುದು, ನಿನ್ನ ಅಪ್ಪ ಅಮ್ಮ ಯಾರು, ಎಲ್ಲ ವಿಚಾರ ಹೇಳಿದ್ರೆ ಅದಕ್ಕೆ ಹೇಳು ಮತ್ತೆ ಅಂತಿರಲಿ. ಬದುಕಿದೆಯಾ ಇರಲಿ. ಯಾಕಂದ್ರೆ ನಾನು ದೂರದಲ್ಲಿ ನೋಡಿದ್ದೀನಿ. ಹೊಳೆಯಲ್ಲಿ ಮುಳುಗುತ್ತಾ ಏಳುತ್ತಾ ಅಯ್ಯೋ ಕಾಪಾಡಿ ಮತ್ತೆ ಸ್ವಾಮಿಗಳು
ಜೀವದ ಹಂಗನ್ನು ತಿಳಿದು ಅವರ ಬದುಕಿಸಿದವರು ನಾನು ಅಲ್ಲ ನೀವೇನು ಇಲ್ಲ ತಂದೆ. ಇಲ್ಲ ನೀವೆಲ್ಲ ಉಪಶಮನ ಮಾಡಿದವರು ಬಿಸಿಲಾಟಕ್ಕೇನು ಸಮಸ್ಯೆ ಇಲ್ಲ ತಾಳಪ್ಪ. ಏನು ತೊಂದರೆ ಇಲ್ಲ ಧಾರಾಳವಾಗಿ ಮಾತಾಡೋ ಚೈತನ್ಯ ಹೌದಪ್ಪ ಹೌದಪ್ಪ. ನಾನು ಮೇಲೆ ತಂದು ಹೊಟ್ಟೆಯಿಂದಲೂ ಸ್ವಲ್ಪ ಹಾಗೆ ಅಮುಕಿ ಒಳಗಿರುವ ನೀರನ್ನು ಹೊರತೆಗೆದೆ. ಎಚ್ಚರ ಆಗಲಿಲ್ಲ. ಮೇಲೆ ಸೆರಗಿನಿಂದ ಗಾಳಿ ಬೀಸಿದೆ. ಈ ಸೆರಗಿನ ಗಾಳಿ ಮುಖಕ್ಕೆ ತಾಗಿತು. ಅದು ಇಲ್ಲಕೊಂಡು ತೆಗೆದು ಎಚ್ಚರ ಆಯಿತು. ಆವತ್ತಿಗೆ ಅಲ್ಲಿ ಅಧಿಕಾರಿ ಒಯ್ಬೇಕಾ? ರೈಟ್ ಬೇಕು ಕೇಳ್ತೇನೆ ವಿಚಾರ ಅವರ ಮಗಳು ನಾನು. ಹೆಸರು ಏಕಾವಳಿ. ಏನಿದೆ ಏಕಾವಳಿ. ಹೆಸರು ಬಹಳ ದೂರವ. ಕಿವಿ ಕೇಳುವುದಿಲ್ಲ ನೀರು ಬಿಟ್ಟಿದ್ದೀರಪ್ಪ, ನೀರು ಬೀಳುವುದಿಲ್ಲ. ಅಂತದ್ದು ಸರಿ ಉಂಟು ನನಗೆ ಕೇಳಿದ್ರು ಮತ್ತೊಮ್ಮೆ ಕೇಳಬೇಕಿರುತ್ತ ಮುದ್ದಾದ ಹೆಸರು ಮತ್ತೊಮ್ಮೆ ಕೇಳುವ ಅಂತ ನಾನು ಹೇಳ್ತೀನಿ ಏಕಾವಳಿ. ಏಕಾವಳಿ. ಜಲಕ್ರೀಡೆ ಮನವಿಹಾರಕ್ಕಾಗಿ ನಾನು ಇತ್ತ ಸಾಲು ಬಂದವಳಿಗಳು ಹಾಗೆ ಮನವಿಹಾರವನ್ನು ಮುಗಿಸಿ ಜಲಕ್ರೀಡೆಯನ್ನು ಮುಗಿಸಿ ನಾನು ಮುಂದೆ ಬಂದವಳು. ಬರುವಾಗ ನೀವು ನೀರಿನಲ್ಲಿ ಹೋಗಿ ದೃಶ್ಯವನ್ನು ನಾನು ಕಂಡು ಎಬ್ಬಿಸಿದೆ. ನೋಡಿದ್ರೆ ಒಬ್ಬ ಸಾಮಾನ್ಯವರ ಹಾಗೆ ಕಾಣುವುದಿಲ್ಲ. ಯಾವುದೋ ಒಂದು ನಾಡಿನ ಸುಮಾರಿನವರಿಗೆ ಕಾಣ್ತಾ ಇದ್ದೇರಪ್ಪ. ಒಬ್ಬರು ಇದ್ದೀನಿ ಆಚೆ ಈಚೆ ಏನಾಯ್ತು? ಆತ್ಮಹತ್ಯೆ ಮಾಡಿಕೊಂಡು ಅಥವಾ ಯಾರಾದ್ರೂ ನಂಬಿಸಿ ಕೈಕೊಟ್ಟು ಯಾಕೆ ಈ ಸ್ಥಿತಿ ಬಂತು? ನಾನು ಒಳಗಾಡಿದ್ದೆ ನನಗೆ ಗೊತ್ತಿಲ್ಲ. ಆತ್ಮಹತ್ಯೆಯಿಂದ ಯಾಕಂತ ಹೇಳಿದ್ರೆ ಏನೋ ಒಂದು ಸಮಸ್ಯೆ ಇರಬೇಕು, ಅಲ್ಲಿ ಏನೋ ಒಂದು ತೊಂದರೆ ಆಗಿರಬೇಕು. ನನ್ನ ವಿಚಾರ ಕೇಳಬೇಕು ಕನ್ನೆ ಕೋಮಡಿ ಸಾಲಿಯೇ
ಕಿವಿ ತೂಕ ಮಾಡಿಸುವೆ ಚತುರತೆಯಿಂದಲೇ ಈ ಕಲಾರಾಜ್ಯವ ನಾನು ಅಧಿಕಾರ ಪಡೆಯಲಿಕ್ಕೆ ಸಾಧ್ಯವಾ? ಸಾಧ್ಯ ಆಗ್ತದೆ. ಹೇಗೆ? ಒಂದು ಪೂರ್ವಾರ್ಜಿತ, ಇನ್ನೊಂದು ಪಿತ್ರಾರ್ಜಿತ, ಆಮೇಲೆ ಸ್ವಯಾರ್ಜಿತ. ಪೂರ್ವಾರ್ಜಿತವೇ ನಮ್ಮತ್ತಿದು ಅಲ್ವೇ ಅಲ್ಲ? ಹಾಗಾದ್ರೆ ನಮ್ಮ ಪಿತ್ರಾರ್ಜಿತವೇ ಅದೇ ಇದಲ್ಲ. ಸ್ವಯಂ ಪ್ರಯತ್ನ ಹೇಗೆ? ಮಹಾರಾಜ ಅಧಿಕಾರದಲ್ಲಿದ್ದಾಗ ಹೋಗಿ ಅವರನ್ನ ಕೇಳಿ ಹಾಕಿದ. ಹಾಗೆ ಮಾಡಿದ್ರೆ ಇಲ್ಲಿದ್ದವನ್ನ ಏನ್ ಮಾಡ್ತಾರೆ? ಎಲ್ಲ ಸಂಜೆ ಹೇಳ್ತಾರೆ, ನಾನು ಮೈ ಮೇಲೆ ಬಿಡ್ತಾರೆ. ನಾವು ಇಲ್ಲಿವರೆಗೆ ಪ್ರಾಮಾಣಿಕರಾಗಿ ಸಾಲ ಬೀಳ್ತಾ ಇದ್ದೇವೆ. ಒಂದು ಪ್ರಾಮಾಣಿಕರಾಗಿ ಎನ್ನುವುದನ್ನು ಮಹಾರಾಜ ಅರ್ಥ ಮಾಡಿಕೊಂಡಿದ್ದಾನೆ. ಹಾಗಾದ್ರೆ ಅಧಿಕಾರ ಪಡೆಯಬೇಕಲ್ಲ? ಯಾರು ಮಾಡಿ ನಾನಿಲ್ವಾ? ಇಲ್ವಾ? ಈಗ ಸ್ವಾಮಿ ಹೇಗೆ ರಾಜಕೀಯದಲ್ಲಿ ಅವಕಾಶಗಳಿಲ್ಲ. ವೈಯಕ್ತಿಕವಾದಂತಹ ವಿಚಾರ ಹೇಳುತ್ತಿದ್ದರೆ ಸಂತೃಪ್ತಿ, ಗಂಡು ಮಕ್ಕಳಿಲ್ಲ ಎನ್ನುವಂತಹ
ಹೆಣ್ಣು ಮಕ್ಕಳಿಗೆ ತಪ್ಪೆಯಾಗಿ ಈ ಜೀವನವನ್ನು ಸಾಗಿಸುತ್ತಿರುವಂತಹ ಪತ್ನಿಯಾದಂಥ ಯಶಸ್ಸೇನರನ್ನು ಮದುವೆಯ ವಿಷಯಕವಾಗಿ ಯೋಚಿಸುತ್ತಿರುವಾಗಲೇ ಕಣೆ ಕೊಟ್ಟಿದ್ದೇನೆ, ಬರಬಹುದು. ತಕ್ಕ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು ಮುಲ್ಲಾದ್ಯ ಕರ್ತವ್ಯ. ಇಂದು ಹಾಗಲ್ಲ, ಅನಿರೀಕ್ಷಿತವಾದಂತ ಕರೆ ಕರೆಗೆ ಹೋಗುತ್ತೋ ಓಡೋಡಿ ಬಂದೆ. ಸರಿ ಹೊರಗಡೆ ಏನಪ್ಪ ಅವಸರದಲ್ಲಿ